ಲೀಫ್ ಶೇಪಲ್ಲಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾರ್ಡ್ ಇದೆ ಈ ಪೇಪರ್. ನಾರ್ಮಲ್ ಪೇಪರ್ ಯೂಸ್ ಮಾಡದೆ ಈ ಥರ ಸ್ವಲ್ಪ ಹಾರ್ಡ್ ಇರೋಂಥ ಕಾರ್ಡ್ಬೋರ್ಡ್ ಶೀಟ್ ಆದರೂ ಆಗಿರ್ಬೋದು, ಅಥವಾ ಯಾವುದಾದ್ರೂ ರಟ್ಟು ಇರುತ್ತಲ್ಲ, ರಟ್ಟಲ್ಲೂ ನೀವು ಈ ಥರ ಲೀಫ್ ಶೇಪ್ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಒಂದು ಮಾತ್ರ ಸಾಕಾಗುತ್ತೆ ಒಂದಾದರೆ. ಅದನ್ನೇ ಸ್ವಲ್ಪ ತಿರುಗಿಸ್ಬಿಟ್ಟು ಹೀಗೆ ಇನ್ನೊಂದು ಲೀಫ್ನ ನಾನು ಡ್ರಾ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಗ್ರೀನ್ ಕಲರ್, ಅಂದರೆ ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಗ್ರೀನ್ ಕಲರ್ ಕಟ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ ನನ್ನ ಸ್ಯಾರಿಯಲ್ಲಿರೋ ಕಲರ್ ಸ್ವಲ್ಪ ಬ್ಲೌಸಲ್ಲೂ ಆ್ಯಡ್ ಮಾಡೋದ್ರಿಂದ ಎನ್ಹ್ಯಾನ್ಸ್ ಆಗಿ ಕಾಣಿಸುತ್ತೆ ವರ್ಕ್ ಅಂತ ಮಾತ್ರ. ನೀವು ಫಸ್ಟ್ ನನ್ನ ಸಾರಿ ಉಟ್ಕೊಂಡು ರೆಡಿಯಾಗಿರೋಂಥ ಕ್ಲಿಪ್ ನೋಡ್ಬೋದು. ನಮ್ಮ ಮನೇಲಿ ಫಂಕ್ಷನ್ ಇದ್ದ ಕಾರಣ ಎಷ್ಟು ದಿನ ನನಗೆ ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಆಗಿ ನಾನು ಕನ್ಸಿಸ್ಟೆನ್ಸ್ಲಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೀವು ನೋಡ್ಬೋದು ಎರಡು ಕಡೆಯೂ ಲೀಫ್ ಶೇಪ್ ನಾನು ಡ್ರಾ ಮಾಡ್ಕೊಂಡಾಗಿದೆ. ಅಲ್ಲಿ ಡ್ರಾ ಮಾಡ್ಕೊಂಡ್ಮೇಲೆ ಈ ಲೀಫ್ ಶೇಪಲ್ಲಿ ಆ ಎರಡು ಲೈನ್ ಏನು ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ಮಿಡಲಲ್ಲಿ ಈ ಥರ ಕಟ್ ಬೀಡ್ಸ್ ಬರಬೇಕು. ಅದರ ಅಕಾರ್ಡಿಂಗ್ ನಾನು ಎಷ್ಟೆಷ್ಟು ಕಟ್ ಬೀಡ್ಸ್ ಬೇಕಾಗ್ಬೋದು, ಎಷ್ಟು ಸ್ಪೇಸ್ ಇದೆ ನೋಡಿಕೊಂಡು ಆ ಥರ ಕಟ್ ಬೀಡ್ಸ್ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಫಸ್ಟಲ್ಲಿ ಎಡ್ಜ್ ಸ್ಟಾರ್ಟ್ ಏನು ಮಾಡ್ತೀವೋ ಎಡ್ಜಲ್ಲಿ ಒಂದು ಮಾತ್ರ ಸಾಕಾಗುತ್ತೆ. ಬರ್ತಾ ಬರ್ತಾ ಕಟ್ ಬೀಡ್ಸ್ ನೀವು ಹಾಕ್ತಿರಲ್ಲ, ಲೋಡ್ ಮಾಡ್ಕೊಳ್ಳೋ ಕಟ್ ಬೀಡ್ಸು ನಂಬರ್ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕು. ಒನ್ ಅದು ಯಾವ ಥರ ಥಿಕ್ನೆಸ್ ಇರುತ್ತೆ ಅಂದರೆ, ಲೀಫ್ ಒಂದು ಲೈನ್ ಇನ್ನೊಂದು ಲೈನು ಎಷ್ಟು ಡಿಸ್ಟೆನ್ಸ್ ಇರುತ್ತೆ ನೋಡಿಕೊಂಡು ನೀವು ಕಟ್ ಬೀಡ್ಸ್ನ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ನಾನು 2 ಆ್ಯಡ್ ಮಾಡಿದ್ದೀನಿ. ಬರ್ತಾ ಬರ್ತಾ ಹೀಗೆ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತೀನಿ. ಇದು ಸ್ವಲ್ಪ ಡಿಸ್ಟೆನ್ಸ್ ನಾನು ಸೂಜಿ ಹಾಕಿ ಪೋಣಿಸಿ ಮತ್ತು ಹೊಲಿದಿರೋದು ಡಿಸ್ಟೆನ್ಸ್ ಅದೇನೋ ಸ್ವಲ್ಪ ಮಿಸ್ ಮ್ಯಾಚ್ ಆಗಿರೋ ಕಾರಣ ನಾನು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಗಮ್ ಹಾಕಿ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಈ ಬ್ಲೌಸ್ ಡೀಟೇಲ್ ವಿಡಿಯೋ ನಾನು ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹಾಕ್ತೀನಿ. ನೋಡಿ ಈ ಥರ ಮಾಡಿದ್ರೆ ಅದು ಚೆನ್ನಾಗಿ ಸ್ಟಿಕ್ ಆಗುತ್ತೆ ಮತ್ತು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ಗೋಲ್ಡ್ ಫ್ಲವರ್ ಅಥವಾ ಗೋಲ್ಡ್ ಪೆಟಲ್ಸ್ ವಿತ್ ದೀಸ್ ಗ್ರೀನ್ ಕುಂದನ್ ಏನಿರ್ತೀಯಲ್ಲ, ಆ ವರ್ಕ್ ಹೇಗೆ ಮಾಡೋದು ವಿತ್ ಜರ್ದೋಸಿ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಆ ವಿಡಿಯೋನ ಚೆಕ್ ಮಾಡ್ಕೊಳ್ಬೋದು. ನೋಡಿ ನಾನು ಬರ್ತಾ ಬರ್ತಾ ಈ ಕಟ್ ಬೀಡ್ಸ್ ನಂಬರ್ ಹೆಚ್ಚಿಗೆ ಮಾಡಿಕೊಂಡು ಹಾಕ್ಕೊಂಡು ಆಲ್ಮೋಸ್ಟ್ 1 ಲೀಫ್ ಮುಗಿತಾ ಬಂತು. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ನೆಕ್ಸ್ಟ್ ಪಕ್ಕಕ್ಕೆ ಇರೋಂಥ ಲೀಫ್ನು ನಾನು ಫಿನಿಷ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ 2 ಲೀಫ್ನ ಯಾವ ಥರ ಎಂಡ್ ಮಾಡ್ಬೋದು ಅಂದರೆ, ಫಿನಿಶಿಂಗ್ ಲುಕ್ ವಿತ್ ಜರ್ದೋಸಿ ಹೇಗೆ ಕೊಡ್ಬೋದು ಅಂತಲೂ ತೋರಿಸ್ತೀನಿ ನಿಮಗೆ. ಅಂದರೆ ನೀಟಾಗಿ ಕಾಣಿಸುತ್ತೆ ಅದು. ನೀವಿಲ್ಲಿ ನೋಡ್ಬೋದು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಡ್ಜ್ ಏನು ಸ್ವಲ್ಪ ಥಿನ್ನಾಗಿರುತ್ತೆ ಅಲ್ಲಿ 1 ಕಟ್ ಬೀಡ್ಸ್ ತೊಗೊಂಡಿದ್ದೀನಿ. ಬರ್ತಾ ಬರ್ತಾ 2 ಕಟ್ ಬೀಡ್ಸು, 3 ಕಟ್ ಬೀಡ್ಸು, ಅದು ಎಷ್ಟು ಥಿಕ್ನೆಸ್ ಬರುತ್ತೆ ಲೀಫಿಂದು ಅದನ್ನು ನೋಡ್ಕೊಂಡ್ಬಿಟ್ಟು ನಾನು ಕಟ್ ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ಅಲ್ಲಲ್ಲಿ ಅಡ್ಜಸ್ಟ್ ಮಾಡೋ ವಿಷಯ ಬಂದರೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಪಾಸಿಬಲ್ ಇಲ್ಲ ಅಂತಾದಲ್ಲಿ ಅದನ್ನು ಕಂಪ್ಲೀಟಾಗಿ ಆ ಬೀಡ್ಸ್, ಈಗ 2 ಬೀಡ್ಸ್ ಹಾಕಿದ್ದೀನಿ ಅಂತಾದರೆ ಅವೆರಡು ಬೀಡ್ಸ್ನ ರಿಮೂವ್ ಮಾಡಿಬಿಟ್ಟು ಮತ್ತೊಂದು ಸಾರಿ ನಾನು ದಾರನ ಸೂಜಿಯಲ್ಲಿ ಪೋಣಿಸ್ಕೊಂಡ್ಬಿಟ್ಟು ಮತ್ತು ಸೂಜಿಗೆ ಈ ಕಟ್ ಬೀಡ್ಸ್ನ ಲೋಡ್ ಮಾಡಿಕೊಂಡು ಹೊಲಿತಾ ಇದ್ದೀನಿ. ನೋಡ್ಬೋದು ನೀವು. ಆರಿ ವರ್ಕ್ ನಮಗೆ ಬರಲ್ಲ ಅಂತಾದರೆ ನೀವು ಹೀಗೆ ಈಸಿಯಾಗಿ ಮನೆಯಲ್ಲೇ ನಿಮ್ಮ ಬ್ಲೌಸ್ಗೆ ವರ್ಕ್ ಮಾಡ್ಕೊಳ್ಬೋದು. ನೀವು ಒಂದಿಷ್ಟು ವಿಡಿಯೋಸ್ ನೋಡ್ಬೋದು, ಅಥವಾ ನಿಮ್ಮ ಕ್ರಿಯೇಟಿವಿಟಿನೇ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಬ್ಲೌಸ್ಗೆ ನೀವೇ ವರ್ಕ್ ಮಾಡ್ಕೊಳ್ಬೋದು. ಈ ಥರ ಟ್ಯುಟೋರಿಯಲ್ಸ್ನೂ ಕೂಡ ನೀವು ಹೆಲ್ಪ್ ಅಂದರೆ ಏನಾದರೂ ಟಿಪ್ಸ್ ಆ ಥರದ್ದು ಬೇಕು ಅಂತಾದರೆ ನೋಡ್ಕೊಳ್ಬೋದು. ನಿಮಗೆ ನನ್ನ
ಈ ಒಂದಿಷ್ಟು ವಿಡಿಯೋಗಳಲ್ಲಿ ಯಾವುದು ಇಷ್ಟ ಆಯಿತು, ಬ್ಲೌಸ್ ವಿಡಿಯೋ ಆಗಿರ್ಬೋದು, ನನ್ನ ಪ್ರೀವಿಯಸ್ ವಿಡಿಯೋಸ್ ಆಗಿರ್ಬೋದು, ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಅದರ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ಹೊಸ ಹೊಸ ವಿಡಿಯೋ ಅಪ್ಡೇಟ್ ಎಲ್ಲ ಸಿಗುತ್ತೆ, ನೋಟಿಫಿಕೇಷನ್ ಬರುತ್ತೆ, ನೀವು ಅಲ್ಲಿ ನೋಡ್ಬೋದು. ಯಾರು ಫಸ್ಟ್ ವಿಡಿಯೋ ನೋಡಿರ್ತೀರ ಅವರು ನನಗೆ ಕಮೆಂಟ್ ಮಾಡಿದ್ರೆ ಫಸ್ಟ್ ನಾನೇ ನೋಡಿದ್ದು ಅಥವಾ ಫಸ್ಟ್ ಕಮೆಂಟ್ ಮಾಡಿದ್ದು ಅಂತ ನನಗೆ ತಿಳಿಸಿದರೆ ಕಮೆಂಟ್ ಬಾಕ್ಸ್ ಮೂಲಕ ನಾನು ಹೈಲೈಟ್ ಮಾಡ್ತೀನಿ, ಆ ಕಮೆಂಟ್ನ ಪಿನ್ ಮಾಡ್ತೀನಿ. ಯಾರಾದರೂ ಈ ಹ್ಯಾಂಡ್ ವರ್ಕ್ನ ಟ್ರೈ ಮಾಡಿದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಅಥವಾ ವೀಡಿಯೋಸ್ನ ಶೇರ್ ಮಾಡ್ಬೋದು. ಸೊ ದ್ಯಾಟ್ ನಾನು ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಲ್ಲ, ಆವಾಗ ಅದನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನಿಮಗೆ ಹ್ಯಾಂಡ್ ವರ್ಕ್ ಮಾಡ್ತಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನೀವು ಕೇಳ್ಬೋದು. ಸೊ ದ್ಯಾಟ್ ನಾನು ನಿಮಗೆ ಆ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ಹ್ಯಾಂಡ್ ವರ್ಕ್ ವೀಡಿಯೋಸ್ನೆಲ್ಲ ನಾನು ಸ್ವಲ್ಪ ಫಾಸ್ಟಾಗಿ ಎಡಿಟ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಸ್ಲೋ ಆಗಿ ಡೀಟೇಲ್ಡ್ ವಿಡಿಯೋ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು. ಸೊ ದ್ಯಾಟ್ ನಾನು ನಿಮಗೆ ಡೀಟೇಲ್ಡ್ ವಿಡಿಯೋ ಪ್ರೊವೈಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗಿದೆ ಎಲ್ಲ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ಹಾಗೆಯೇ ಇನ್ನೊಬ್ಬರು ಯಾರೋ ಇರ್ತಾರೆ, ಅವ್ರಿಗೂ ತಾವು ಮಾಡಿರೋಂಥ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಅಂಥವ್ರಿಗೂ ಕೂಡ ನೀವು ಶೇರ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ಮತ್ತು ನೀವು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಆ್ಯಂಡ್ ಏನಾದರೂ ಕರೆಕ್ಷನ್ಸ್ ಇದ್ದರೆ ವಿಡಿಯೋ ಮಾಡೋದ್ರಲ್ಲಾಗಿರ್ಬೋದು ಮತ್ತು ವರ್ಕ್ ಮಾಡೋದ್ರಲ್ಲಾಗಿರ್ಬೋದು, ನನಗಿಂತ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದೆ ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು. ಅಥವಾ ಗೊತ್ತಿಲ್ಲದೇನೂ ನಮಗೆ ಸ್ವಲ್ಪ ನಾಲೆಜ್ ಇದೆ, ನಾವು ಹೇಳ್ಬೋದು, ಏನಾದರೂ ಟಿಪ್ಸ್ ಕೊಡ್ಬೋದು ನನಗೆ ಅನ್ನೋದಾದರೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮೀಟ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.